ಅವನ್ಯಾರೋ ಸೌತ್ನಲ್ಲಿದ್ದಾನಲ್ಲ, ಅಂಬಾಸೆ ತೇಜಸ್ವಿ ಸೂರ್ಯ, ಅವನು ಕೂಡ ಕೇಂದ್ರದಿಂದ ಹಣವನ್ನು ಕೇಳಲ್ಲ. ಆ ಶೋಭಾ ಕರಂದ್ಲಾಜೆ ಅಂತೂ ಕೇಂದ್ರದಿಂದ ಯಾವುದೇ ಹಣವನ್ನು ತರೋದಿಲ್ಲ. ಇನ್ನು ಕೇಂದ್ರದ ಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿಯವರು ಕೂಡ ಕೇಂದ್ರದ ಬಳಿ ಹಣವನ್ನು ಕೇಳಲ್ಲ. ಅದಕ್ಕಾಗಿ ಮುಂದಿನ ಚುನಾವಣೆಯಲ್ಲಿ ಈ ಎಲ್ಲ ಸಂಸದರನ್ನು ನಾವು ಸೋಲಿಸಬೇಕು ಅಂತ CM ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ತೇಜಸ್ವಿ ಸೂರ್ಯ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಅವರೇ, ಸೂರ್ಯ ಅಮಾವಾಸ್ಯೆ ದಿನಾನೂ ಇರ್ತಾನೆ, ಹುಣ್ಣಿಮೆ ದಿನಾನೂ ಸೂರ್ಯ ಇರ್ತಾನೆ. ವರ್ಷದ 365 ದಿನಾನೂ ಕೂಡ ಸೂರ್ಯ ಪ್ರಕಾಶಿಸುತ್ತಾನೆ ಅಂತ ಸಿದ್ದರಾಮಯ್ಯ ಅವರಿಗೆ ಒಂದು ಕೌಂಟರನ್ನು ನೀಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಚಂದ್ರನನ್ನು ಪೂಜೆ ಮಾಡುವವರ ಸವಾಸ ಮಾಡಿ ಮಾಡಿ ನಮ್ಮ CM ಸಿದ್ದರಾಮಯ್ಯ ಅವರು ಸೂರ್ಯ ಹಾಗೂ ಚಂದ್ರನಿಗೆ ವ್ಯತ್ಯಾಸವನ್ನೇ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಒಂದು ಟಾಂಗನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ವೈಯಕ್ತಿಕ ಟೀಕೆಗಳನ್ನ ಬದಿಗಿಟ್ಟು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚಲು ಪ್ರಯತ್ನ ಮಾಡಿ ಅಂತ CM ಸಿದ್ದರಾಮಯ್ಯ ಅವರಿಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳಿದ್ರು ಅಂದರೆ, ಈ ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಹಿಡಿದಂತಹ ಒಂದು ದೊಡ್ಡ ಚಂದ್ರಗ್ರಹಣ ಅಂದರೆ ತಪ್ಪಾಗೋದಿಲ್ಲ. ಅವರೊಂದು ಗ್ರಹಣ ಥರ ಕರ್ನಾಟಕದಲ್ಲಿ ಬೆಲೆ ಏರಿಕೆ ದಿನದಿಂದ ಆಗ್ತಾನೇ ಇದೆ. ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳು ಬಾಯಿ ತೆರೆದುಕೊಂಡು ನಿಂತಿವೆ ಅಂದರೆ ತಪ್ಪಾಗೋದಿಲ್ಲ. ಅದೇ ರೀತಿ ರೈತರ ಆತ್ಮಹತ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ದಲೇ ಪರದಾಡ್ತಿದೆ, ಇಷ್ಟೊಂದು ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಾ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಸಿದ್ದರಾಮಯ್ಯನವರೇ, ನೀವು 2.5 ವರ್ಷದಿಂದ ಯಾವ ಯಾವ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಅದಕ್ಕೆಲ್ಲ ಎಷ್ಟೆಷ್ಟು ಅನುದಾನ ಬಂದಿದೆ ಅನ್ನೋದನ್ನು ಮುಂದಿನ ಅಧಿವೇಶನದಲ್ಲಿ ನೀವು ಶ್ವೇತಪತ್ರವನ್ನು ಹೊರಡಿಸುವ ಮೂಲಕ ಜನತೆಗೆ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ಅನ್ನುವಂತಹ ದಾಖಲೆಯನ್ನು ನೀಡಿ ಅಂತ ಅವರಿಗೆ ಒಂದು ಕ್ವಶನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಮುಂದಿನ ವಿಷಯ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ವೇದಿಕೆಯಲ್ಲಿ ಪರೋಕ್ಷವಾಗಿ ಏನಂತ ಹೇಳಿದ್ರು ಅಂದರೆ, ಮುಂದಿನ CM ಅಭ್ಯರ್ಥಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ, ಪಕ್ಷಕ್ಕೆ ಬಲ ಬಂದಂತಾಗುತ್ತೆ, ಹಾಗೂ ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಡೆಸಿಕೊಂಡು ಹೋಗುವಂತಹ ನಾಯಕತ್ವ ಅವರ ಬಳಿ ಇದೆ ಅಂತ ಅವರು ಪರೋಕ್ಷವಾಗಿ ಹೇಳಿದರು. ಈಗ ಅದು ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಉಂಟು ಮಾಡ್ತಿದೆ ಅಂದರೆ ತಪ್ಪಾಗೋದಿಲ್ಲ. ಈಗ ಸಿದ್ದರಾಮಯ್ಯದವರ ಬಣದವರು ಏನಂತ ಹೇಳ್ತಿದ್ದಾರೆ ಅಂದರೆ, ಯತೀಂದ್ರ ಅವರೇ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅಭ್ಯರ್ಥಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ, ನಮ್ಮ ಸಪೋರ್ಟ್ ಎಲ್ಲರೂ ಸತೀಶ್ ಜಾರಕಿಹೊಳಿಗೆ ನೀಡಬೇಕೆಂದು ಈ ಸಿದ್ದರಾಮಯ್ಯದವರ ಬಣವರು ತೀರ್ಮಾನ ತೆಗೆದುಕೊಂಡಿದೆ ಸ್ನೇಹಿತರೆ. ಇದಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಒಂದು ಫಸ್ಟ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಹೇಳಿಕೆ ಅದು ಅವರ ಅಭಿಪ್ರಾಯವನ್ನು ಹೊರಹಾಕಿದೆ ಹೊರತು ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ. ನಾನು CM ಆಗಬೇಕಾದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮ ಪಕ್ಷದ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳಿದ್ರು ಅಂದರೆ, ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವುದು ಕೇವಲ ಅವರ ಅಭಿಪ್ರಾಯ ಅಷ್ಟೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಮೊದಲು ಬಂಗಾರಪ್ಪ ಬಂದರು, ಬಂಗಾರಪ್ಪ ಆದ ನಂತರ ಈಗ ಸಿದ್ದರಾಮಯ್ಯ ಅವರಿದ್ದಾರೆ. ಸಿದ್ದರಾಮಯ್ಯ ಅವರ ನಂತರ ಮುಂದವರು ಯಾರು, ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋದಕ್ಕೆ ಮುಂದೆ ಉತ್ತರ ಸಿಗುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, 2028ರ CM ಅಭ್ಯರ್ಥಿ ರೇಸ್ನಲ್ಲಿ ನಾನು ಕೂಡ ಇದ್ದೀನಿ ಸ್ವಾಮಿ ಅಂತ ಅವರು ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆ BJP ಅವರು ಕೂಡ ಟಾಂಗ್ ಅನ್ನು ನೀಡಿದ್ದಾರೆ. ಅವರು ಟಾಂಗ್ ಕೊಟ್ಟಿರೋದು DK ಶಿವಕುಮಾರ್ ಅವ್ರಿಗೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿದ ಕೂಡಲೇ ಈ DK ಶಿವಕುಮಾರ್ ಅವರು ರಾಮಾಯಣದ ಕಥೆಯ ಮೂಲಕ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಎಲ್ಲೂ ಕೂಡ ದಶರಥನ ದೇವಸ್ಥಾನ ಕಟ್ಟೋಕ್ಕಾಗೋದಿಲ್ಲ ಅಂತ ಅವರು ತಿಳಿಸ್ತಿದ್ದಾರೆ. ಅದೇ ರೀತಿ ಈ ದಲಿತ ವರ್ಗಕ್ಕೆ ಸೇರುವಂತಹ ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾವುದೇ ರೀತಿಯಲ್ಲೂ ಕೂಡ CM ಕುರ್ಚಿ ಮೇಲೆ ಕೂರಿಸೋಕೆ ಆಗುವುದಿಲ್ಲ ಅನ್ನುವಂತಹ ಅರ್ಥದಿಂದ ನೀವು ಹೇಳಿದ್ದೀರಾ ಅಂತ BJP ಅವರು DK ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ
ಈ ಸೇವಕನೆಂಬ ನೀವು ಅಮಲಿನಲ್ಲಿರುವಂತಹ ನಿಮ್ಮನ್ನ ಅಥವಾ ಭ್ರಮೆಯಲ್ಲಿರುವಂತಹ ನಿಮ್ಮನ್ನ ಕುರ್ಚಿ ಮೇಲೆ ಕೂರಿಸಲು ಸಿದ್ದರಾಮಯ್ಯ ಅವರು ಬಿಡ್ತಾರಾ ಅಂತ ಕ್ವಶನ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ನಮ್ಮ ರಾಜಕಾರಣದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಪ್ರಶ್ನೆ ಈಗ ಎಲ್ಲ ಕಡೆ ಮೂಡ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ ನಮ್ಮ ಗೃಹ ಮಂತ್ರಿಗಳು ಆಗಿರುವಂತಹ ಜಿ ಪರಮೇಶ್ವರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಒಂದು ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸರ್ಕಾರಿ ಕಟ್ಟಡಗಳಲ್ಲಿ ಆವರಣಗಳಲ್ಲಿ ಯಾವುದೇ ರೀತಿಯ ಸಂಘ ಚಟುವಟಿಕೆಗಳು ಮಾಡಬಾರದು, ಅದು ಮಾಡಬೇಕಂದ್ರೆ ಮೊದಲೇ ಅನುಮತಿಯನ್ನು ಪಡೆದುಕೊಳ್ಬೇಕು ಅಂತ ಆದೇಶವನ್ನು ಹೊರಡಿಸಿತ್ತು. ಈಗ ಅದನ್ನ RSSಗೋಸ್ಕರನೇ ಹೊರಡಿಸಿದ್ದೀರಿ ಅಂತ ಹಲವಾರು ಮಂದಿ ಕೇಳ್ತಾ ಇದ್ದಾರೆ. ನಾವು ಈ ಆದೇಶದಲ್ಲಿ RSS ಅಂತ ಎಲ್ಲರೂ ಮೆನ್ಷನ್ ಮಾಡಿದೀವ, ನಾವು RSSಗೆ ಅನ್ವಯ ಆಗುವಂತೆ ಮಾಡಿಲ್ಲ, ಎಲ್ಲ ಸಂಘ ಸಂಘಟನೆಗಳಿಗೂ ಅನ್ವಯವಾಗುವಂತೆ ಈ ಆದೇಶವನ್ನು ಹೊರಡಿಸಿದ್ದೇವೆ, ನಾವು RSSನ ಯಾವುದೇ ರೀತಿಯಲ್ಲೂ ಟಾರ್ಗೆಟ್ ಮಾಡಿಲ್ಲ ಅಂತ ಅವರು ತಮ್ಮ ಉದ್ದೇಶವನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮೊನ್ನೆ ಅಷ್ಟೇ ಒಂದು ಕಬಡ್ಡಿ ಕಾರ್ಯಕ್ರಮ ಏರ್ಪಟ್ಟಿತ್ತು. ಅಲ್ಲಿ ಜಿ ಪರಮೇಶ್ವರ್ ಅವರು ಬೆಟ್ಟಿಂಗ್ ಕಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂತು. ಇದಕ್ಕೆ ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಇಡೀ ರಾಜ್ಯದ 31 ಶಾಲೆಗಳಿಂದ ಅಥವಾ 31 ಜಿಲ್ಲೆಗಳಿಂದ ಎಲ್ಲ ಮಕ್ಕಳು ಕಬಡ್ಡಿ ಆಟಕ್ಕೆ ಬಂದಿದ್ರು. ಹಾಗೆ ಮಾತನಾಡಬೇಕಾದ್ರೆ ಯಾರು ಈ ಕಬಡ್ಡಿ ಆಟ ಗೆಲ್ತಾರೆ ಅಂತ ಯಾರೋ ನನ್ನ ಕೇಳಿದಾಗ ಈ ಶಾಲೆಯವರು ಅಥವಾ ಈ ಮಕ್ಕಳು ಗೆಲ್ಬೋದು ಅಂತ ಅಷ್ಟೇ ಹೇಳಿದ್ದೆ, ಅದನ್ನ ಬಿಟ್ಟು ನಾನು ಬೆಟ್ಟಿಂಗ್ ಕಟ್ತೀನ ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನಾನೊಬ್ಬ ಗೃಹ ಮಂತ್ರಿ ಆಗಿದ್ದುಕೊಂಡು ಅಷ್ಟೇ ಅಲ್ಲದೆ ಕ್ರೀಡಾಪಟು ಆಗಿದ್ದುಕೊಂಡು ಬೆಟ್ಟಿಂಗ್ ಕಟ್ತೀನ, ಈ ರೀತಿ ಜ್ಞಾನವಿಲ್ಲದ ವಿವೇಕವಿಲ್ಲದ ಸುಳ್ಳುಗಳನ್ನು ಹರಡುತ್ತಿರುವವರ ವಿರುದ್ಧ ನಾವು ತೀವ್ರ ತನಿಖೆಯನ್ನು ಮಾಡ್ತೀನಿ ಅಂತ ಅವ್ರ ಈ ಸಂದರ್ಭದಲ್ಲಿ ತಿಳಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಬೆಟ್ಟಿಂಗ್ಗೆ ನಾನು ಪ್ರೋತ್ಸಾಹವನ್ನು ನೀಡುವುದಿಲ್ಲ ಅಂತ ಕಡಾಖಂಡಿತವಾಗಿ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇದಿಷ್ಟು ಈ ದಿನದ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.